ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೀನಿ ಟಿವಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಒಂದು ಕ್ರೋಶಾ ಕುಚ್ ಡಿಸೈನ್ ಹಾಕೋದು ತೋರಿಸ್ಕೊಡ್ತೀನಿ. ಅದಕ್ಕೆ 6 ದಾರ ತೊಗೊಂಡಿದ್ದೀನಿ, ಜೊತೆಗೆ 10 ನಂಬರ್ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥ್ರೆಡ್ನ ಲೇಸ್ಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಪಲ್ಲುನ ಸೀದಾ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ನೋಡಿ, ಆ ನೇರಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 5 ಚೈನ್ 1 3 4 5 5 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 5 ಚೈನ್ ಗ್ಯಾಪ್ನ ನಾನು 2 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ರಿಂಗ್ ಮತ್ತು ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಈ ಥ್ರೆಡ್ಡಿಗೆ ಸೇರಿಸ್ಕೋಬೇಕು. ರಿಂಗ್ ಒಂದು ಲಾಕ್ ಮಾಡ್ಕೊಳ್ತೀನಿ. ಅದು ಯಾವ ನೇರಿಗೆ ಬರುತ್ತೆ ನೋಡಿ, ಆ ನೇರಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ಮೇಲೆ ಮತ್ತೆ 5 ಚೈನು 3 ಟೈಮ್ ಹಾಕ್ಕೋಬೇಕು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ರೆ ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈಗ ಈ 5 ಚೈನ್ ಗ್ಯಾಪ್ನ ನಾನು 3 ಟೈಮ್ ಹಾಕ್ಕೊಳ್ತೀನಿ. 3 ಟೈಮ್ ಹಾಕ್ಕೊಂಡು ಮತ್ತೆ ರಿಂಗ್ ಮತ್ತು ಫ್ಲವರ್ ಬೀಡ್ಸ್ನ ಸೇರಿಸ್ಕೊಂಡು ಮತ್ತೆ 3 ಟೈಮು ಈ ರೀತಿ ಸ್ಯಾರಿ ಪಲ್ಲು ಪೂರ್ತಿ ಈ ಬೇಸ್ ಲೈನ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಾನು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ನಾನು 5 ಚೈನ್ ಗ್ಯಾಪ್ನ 2 ಟೈಮ್ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 3 ಟೈಮ್ ಹಾಕ್ಕೊಂಡಿದ್ದೀನಿ. ಸೇಮ್ 5 ಚೈನ್ ಗ್ಯಾಪ್ನ ನಾನು 3 ಟೈಮ್ ಹಾಕ್ಕೊಂಡಿದ್ದೀನಿ. ಬೇಸ್ ಲೈನು ಇದೇ ರೀತಿ ಸ್ಯಾರಿ ಪಲ್ಲು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲೈನ್ಗೆ ಸೇಮ್ ಕಲರ್ ತೊಗೊಂಡಿದ್ದೀನಿ, ಬ್ಲೂ ಕಲರ್ ತೊಗೊಂಡಿದ್ದೀನಿ. ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ನಲ್ಲ, ಆ ಚೈನ್ಗೆ ನಾನು ಸೆಕೆಂಡ್ ಲೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ ಹಾಕಿ ಈ ಲಾಕ್ ಇದೆಯಲ್ಲ, 5 ಚೈನ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ನಲ್ಲ 5 ಚೈನ್ ಲಾಕ್ನ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ನೋಡಿ, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರಿಂಗ್ ಇದೆಯಲ್ಲ, ರಿಂಗ್ ಒಳಗಡೆಯಿಂದ ಹೋಗಿ ದಾರ ಹೊರಗೆ ತಂದಿದ್ದೀನಿ. ಈಗ ನೀಡಲ್ ಮೇಲೆ 3 ಲೂಪ್ ಇದೆ. ನೀಡಲ್ ಮೇಲೆ 3 ಲೂಪ್ಗಳಿದೆ. ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಹೊರಗೆ ತಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ನೋಡಿ, ನೀಡಲ್ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಹೊರಗೆ ತಂದಿದ್ದೀನಿ. ಒಟ್ಟು 3 ಲೂಪ್ ಇದೆ. ನೀಡಲ್ ಮೇಲೆ ದಾರ ತೊಗೊಂಡು 3ನ್ನ 2 ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2ನ್ನ 1 ಮಾಡ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಕ್ರೋಶನ್ನ ಈ ಹಾಫ್ ರಿಂಗ್ ಸರ್ಕಲ್ ಇದೆ ನೋಡಿ, ಹಾಫ್ ರಿಂಗ್ ಸರ್ಕಲ್ ಇದೆಯಲ್ಲ, ಅದಕ್ಕೆ ಹಾಕಿ ಕವರ್ ಮಾಡ್ಕೋಬೇಕು. ಡಬಲ್ ಕ್ರೋಶದಿಂದ ಕವರ್ ಮಾಡ್ಕೋಬೇಕು. ಪ್ರತಿಯೊಂದು ಡಬಲ್ ಕ್ರೋಶನ್ನು ಸಹ ಪ್ರತಿಯೊಂದು ಡಬಲ್ ಕ್ರೋಶನ್ನು ಸಹ ಒಂದೇ ಈಕ್ವಲಲ್ಲಿ ಇರೋ ಥರ ನೋಡಿಕೊಂಡು ಹಾಕೋಬೇಕು. ಫ್ರೆಂಡ್ಸ್, ನಾನು ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಒಟ್ಟು 18 ಡಬಲ್ ಕ್ರೋಶಗಳನ್ನ ಈ ರಿಂಗ್ ಹಾಫ್ ಸರ್ಕಲ್ಗೆ ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಸೈಜ್ ರಿಂಗ್ ಆದರೆ 14, ಮೀಡಿಯಮ್ ಸೈಜ್ ರಿಂಗ್ ಆದರೆ 16, ಮತ್ತು ನಾನು ಸ್ವಲ್ಪ ದೊಡ್ಡ ಸೈಜ್ ರಿಂಗ್ ತೊಗೊಂಡಿದ್ದೀನಿ, ಇದಕ್ಕೆ 18 ಬರ್ತಿದೆ. ಈ ಥರ ನೋಡಿ ಸಮವಾಗಿ ಡಬಲ್ ಕ್ರೋಶಗಳನ್ನ ತೊಗೋಬೇಕು. ನೋಡಿ, ಇದನ್ನ ಇಲ್ಲಿ ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲೇಸ್ ಟರ್ನ್ ಮಾಡ್ಕೊಳ್ಳಿ. ಲೇಸ್ ಟರ್ನ್ ಮಾಡಿಕೊಂಡು ಪ್ರತಿಯೊಂದು ಕಂಬಕ್ಕೂ ಅಂದರೆ ಡಬಲ್ ಕ್ರೋಶದ ಮತ್ತು ಚೈನ್ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆಲ್ಲ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ.
1 2 3 ಈಗ 18 ನಾನು ಡಬಲ್ ಕ್ರೋಶಗಳು ಹಾಕೊಂಡಿದ್ದೀನಲ್ಲ, ಅದರಲ್ಲಿ ಅರ್ಧ ಅಂದರೆ 9 ಡಬಲ್ ಕ್ರೋಶಗಳಿಗೆ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತೀನಿ. ಏಳು 8 9 ಸಿಂಗಲ್ ಕ್ರೋಶಗಳು ಹಾಕಿ 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕಿ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ, ರೌಂಡ್ ಬೀಡ್ಸು, ಅದನ್ನು ಈ ಥ್ರೆಡ್ ಒಳಗೆ ಸೇರಿಸ್ಕೊಳ್ತೀನಿ. ಈಗ ಬೀಡ್ ಒಂದು ಲಾಕ್ ಮಾಡ್ಕೊಳ್ತೀನಿ, ಮತ್ತೆ ಲೇಸ್ನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಈ 3 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಯಿಂದ ಕವರ್ ಮಾಡ್ಕೊಳ್ತೀನಿ. ನೋಡಿ, ಬೀಡ್ಸ್ ಮತ್ತು ಆರ್ಚ್ ಇದೆಯಲ್ಲ, ಎರಡೂ ಈ ರೀತಿ ಈಕ್ವಲ್ ಆಗಿ ಪಕ್ಕದಲ್ಲಿ ಇಟ್ಕೋಬೇಕು, ಬ್ಯಾಲೆನ್ಸ್ ಮಾಡಬೇಕು. ನಂತರ ನೋಡಿ, ಈಗ ಒಂದು ಲೂಪ್ ಥರ ಕಾಣುತ್ತೆ ಅಲ್ವಾ, ಇಲ್ಲಿ ಬ್ಯಾಲೆನ್ಸ್ ಮಾಡಿದಾಗ ಲೂಪ್ ಥರ ಕಾಣುತ್ತೆ. ಈಗ ಈ ಥರ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಲೂಪ್ ಥರ ಕಾಣುತ್ತೆ ಅಲ್ವಾ, ಆ ಲೂಪ್ ಒಳಗಡೆ ಹೋಗಿ ಥ್ರೆಡ್ ತಂದು ಲಾಕ್ ಮಾಡ್ಕೋಬೇಕು. 1 2 3 ಈ 3 ಚೈನ್ಗೆ ನಾನು 3 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕೋಷ್ಟು ಗ್ಯಾಪ್ ಇದೆ, ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಈ 3 ಚೈನ್ ಹಾಕಿ ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಗ್ಯಾಪ್ ಕಾಣುತ್ತೆ, ಚೈನ್ ಕಾಣುತ್ತೆ ನೋಡಿ, ಸಿಂಗಲ್ ಕ್ರೋಶೆ, ಅದಕ್ಕೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತೀನಿ. ಲಾಕು ಸಿಂಗಲ್ ಕ್ರೋಶೆ ಎರಡು ಒಂದೇ ಫ್ರೆಂಡ್. ಈಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ನಾನು ಸ್ಮಾಲ್ ಸೈಜ್ ಮಣಿ ತೊಗೊಂಡಿದ್ದೀನಿ, ಅದನ್ನು ಈ ಥ್ರೆಡ್ ಒಳಗೆ ಸೇರಿಸ್ಕೊಳ್ತೀನಿ. ಈಗ ಪಕ್ಕದಲ್ಲಿರೋ ಇಲ್ಲಿ ಲಾಕ್ ಮಾಡ್ಕೊಂಡು ಆಮೇಲೆ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶಕ್ಕೆ ನಾನು ಈ ಥ್ರೆಡ್ನ ಈ ಮಣಿನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಮಣಿ ಸೇರಿಸ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಒಂದೊಂದು ಸಿಂಗಲ್ ಕ್ರೋಶಕ್ಕೂ ಒಂದೊಂದು ಮಣಿ ಸೇರಿಸಿ ಲಾಕ್ ಮಾಡ್ಕೋಬೇಕು. ಒಟ್ಟು 9 ಸಿಂಗಲ್ ಕ್ರೋಶೆಗಳು ಹಾಕೊಂಡಿದ್ದೀನಿ. ಪಕ್ಕದಲ್ಲಿ ಬಂದು ಸುಕ್ ಬಂದಂಗೆ ಆಗುತ್ತೆ ಅಂದರೆ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶಕ್ಕೆ ಹಾಕೊಳ್ಳಿ. ಒಂಬತ್ತು ಸಿಂಗಲ್ ಕ್ರೋಶಕ್ಕೆ ಒಟ್ಟು 8 ಮಣಿಗಳು ಬರುತ್ತೆ. ನಾನು ಒಟ್ಟು 8 ಮಣಿಗಳನ್ನ ಹಾಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಲಾಕ್ ಇದೆ ನೋಡಿ, ಆ ಲಾಕ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿ ಕಾಣುತ್ತೆ. ಈ 5 ಚೈನ್ ಗ್ಯಾಪ್ಗೆ 5 ಚೈನ್ ಹಾಕ್ಕೊಳ್ತೀನಿ. ಈ 5 ಚೈನ್ ಲಾಕ್ ಇದೆಯಲ್ಲ, ಈ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಿಗೆ 18 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಸೇಮ್ ಇದೇ ರೀತಿ ಆರ್ಚ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಕಟ್ಕೊಂಡು ಆಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 157 ದಾರದಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಒಂದಕ್ಕೆ ಸ್ಟೋನ್ ಚೈನ್ನ ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಹಾಗೆ ಬಿಟ್ಟಿದ್ದೀನಿ. ಇದು ಸ್ಟೋನ್ ಚೈನ್ ಮಾತ್ರ ಅಲ್ಲ, ಬಾಲ್ ಚೈನ್ ಆಗಲಿ ಇಲ್ಲ ಮುತ್ತಿನ ಮಣಿಗಳ ಚೈನ್ಗಳು ಬರುತ್ತಲ್ಲ, ಅದನ್ನು ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.